ಇದು ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನ ನಮ್ಮೊಂದಿಗೆ ಜನಪದ ಗೀತೆಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರುಗಳನ್ನು ಪರಿಚಯ ಮಾಡ್ಕೊಳ್ಳೋಂಥ ಸಮಯ. ಬನ್ನಿ ನೇರವಾಗಿ ಅವರನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್, ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ಡಾಕ್ಟರ್ ರಾಮೇಶ್ವರಪ್ಪ. ನಾನು ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ವಂಶ ಪಾರಂಪರ್ಯವಾಗಿ ನಮ್ಮ ತಂದೆ ತಾಯಿಯಿಂದ ನಾನು ಜನಪದ ಗೀತೆಗಳನ್ನು ಅಥವಾ ಜನಪದ ಸಂಗೀತವನ್ನು ಹಾಡೋದನ್ನು ಕಲಿತಿದ್ದೇನೆ. ಅದರ ಜೊತೆಗೆ ಇತರೆ ಪ್ರಕಾರದ ಸಂಗೀತಗಳನ್ನು ಕೂಡ ನಾನು ಹಾಡ್ತಾ ಇದ್ದೇನೆ. ನಾನು ಸುದೀರ್ಘ ಕಾಲ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಇತರೆ ಇಲಾಖೆಗಳಲ್ಲಿ ಜಂಟಿ ನಿರ್ದೇಶಕನಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಜನಪದ ನಮ್ಮ ವಂಶ ನನಗೆ ಕೊಟ್ಟಂಥ ಒಂದು ಬಳುವಳಿ, ನನಗೆ ಅತ್ಯಂತ ಪ್ರಿಯವಾದಂಥ ವಿಷಯ. ಅದಕ್ಕೆ ನಾನು 40 ವರ್ಷಗಳಿಂದ ಇದನ್ನು ಪಾಲಿಸಿ ಪೋಷಿಸಿ ಬೆಳೆಸ್ಕೊಂಡು ನನ್ನ ಹೃದಯದಲ್ಲಿ ಇಟ್ಕೊಂಡು ಬಂದಿದ್ದೇನೆ. ಒಬ್ಬ ನಿವೃತ್ತ ಸರ್ಕಾರದ ಅಧಿಕಾರಿಯಾಗಿ ಮತ್ತು ವಂಶ ಪಾರಂಪರ್ಯವಾಗಿ ಜನಪದವನ್ನು ಉಳಿಸೋ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ರಿ. ಆಮೇಲೆ ಒಂದು 5-6 ವರ್ಷದ ಮುಂಚೆ ನನಗೆ ಒಂದು ಸರಿ ಸಿಕ್ಕಿದ್ರಿ. ನೀವು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರಿ ಸರ್. ನಾನು ಆ ವಿಸಿಟಿಂಗ್ ಕಾರ್ಡನ್ನು ನೋಡಿಬಿಟ್ಟು ಒಂದು ಸರಿ ತಲೆ ನನಗೆ ಗಿರ್ರ್ ಅಂತ ತಿರುಗಿತ್ತು. ಯಾಕೆ ಅಂದರೆ ನಿಮ್ಮ ಹೆಸರಿನ ಮುಂದೆ ಇರುವಂಥ ಪದವಿಗಳು ಇದೆಯಲ್ಲ ಸರ್, ದಯಮಾಡಿ ಅದು ಹೇಗೆ ಸಾಧ್ಯ ಆಯಿತು? ಎಷ್ಟು ಪದವಿಗಳು ಇದನ್ನು ಸುಮ್ಮನೆ ಹಾಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಸರ್? ಒಟ್ಟು ನಾನು 8 MAಗಳು, 1 MCOM, 1 PhD, 1 MPhil ಮತ್ತು 9 ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾಗಳು, ಒಟ್ಟು 20 ಡಿಗ್ರಿಗಳನ್ನು ಮಾಡಿದ್ದೇನೆ ನಾನು. ಒಟ್ಟು 20 ಡಿಗ್ರಿಗಳನ್ನು ಮಾಡಿದ್ರಿ. ಅದರ ಡೀಟೇಲ್ನ ನಾನು ಖಂಡಿತವಾಗ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಯಾವಾಗ ಸಂದರ್ಭ ಸಮಯ ಯಾವಾಗ ಮಾಡಿಕೊಂಡ್ರಿ ಸರ್? ನಿಮಗೆ ಆತ್ಮೀಯವಾದ ಸ್ವಾಗತ. 20 ಡಿಗ್ರಿಗಳು ಇದು ಸಾಧಾರಣವಾದ ಮಾತಲ್ಲ. ಅದು ನಿಮಗೆ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹಾಗೂ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲಿ ಬಂದಿದ್ದಾರೆ, ಅವರ ಪರಿಚಯನ ಮಾಡ್ಕೊಳ್ಳೋಣ. ನನ್ನ ಹೆಸರು ರಶ್ಮಿ ಚಿಕ್ಕಮಗಳೂರು. ನಾನು ಈಗ ಮೈಸೂರಿನ ಲಲಿತಕಲಾ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಶಾಸ್ತ್ರೀಯ ಸಂಗೀತದ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾರೆ. ಭಾಳ ಸಂತೋಷ. ಚಿಕ್ಕಮಗಳೂರಲ್ಲಿ ಹುಟ್ಟಿ ಮೈಸೂರಿನ ಇದರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದಿರಿ, ಜನಪದ ಗೀತೆಗಳನ್ನು ಹಾಡ್ಲಿಕ್ಕೆ ಬಂದಿದ್ದೀರಿ. ಭಾಳ ಸಂತೋಷ. ನಿಮಗೆ ಕಾರ್ಯಕ್ರಮದ ಪರವಾಗಿ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವು ಎಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನೇರವಾಗಿ ಹಾಡುಗಳನ್ನು ಕೇಳುವಂಥ ಸಮಯ. ತಡ ಮಾಡೋದಕ್ಕೆ ಬನ್ನಿ. ಮೊದಲಿಗೆ ಸರ್, ನೀವೇ ಹಾಡ್ತೀರಿ ಅಂತ ನಾನಾದರೂ ಭಾವಿಸ್ತೀನಿ. ಯಾವ ಇಬ್ಬರು ಹಾಡ್ತೀರಲ್ವಾ? ಇದೊಂದು ಯುಗಳ ಜನಪದ ಗೀತೆ. ಹಾಂ, ನಾವು ನಮ್ಮ ರೈತರನ್ನು, ರೈತ ಕುಟುಂಬಗಳನ್ನು, ನಮ್ಮ ಜನಪದದ ಮೂಲ ಆಧಾರ ಆಗಿರ್ತಕ್ಕಂಥ ಗ್ರಾಮೀಣ ಬದುಕನ್ನು ವರ್ಣನೆ ಮಾಡುವಂಥ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬೆಳಗಾಯಿತು ನೋಡು. ಗಂಡ ಹೆಂಡರ ನಡುವೆ ಹೋಗೋಣ ಬಾರ ಅಂತ. ಗಂಡ ಹೆಂಡರ ನಡುವೆ ಹೊತ್ತು ಹುಟ್ಟಿದ ತಕ್ಷಣವೇ ನಡೆಯುವಂಥ ಒಂದು ಅಂತರಾತ್ಮದ ಸಂಭಾಷಣೆ. ಅದು ಬಹಳ ಅದ್ಭುತವಾದಂಥ ರಚನೆ. ಆ ಗೀತೆ ಹಾಡಿ, ದಯಮಾಡಿ ಹಾಡಿ ಸರ್. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತೋ, ಬೆಳಗಾಯಿತು ನೋಡು.
ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು. ಬುದ್ಧಿಯ ನೀರ ತರುವೆನು ನಾನು, ಬುದ್ಧಿಯ ನೀರ ತರುವೆನು ನಾನು, ಬಂಡೆಯ ನೀ ಹೂಡು. ಮುತ್ತಿನಂಥ ಮಾಡದಿ ನಾನು ನೀನು ನಾವಿಬ್ಬರು ಜೋಡು. ಮುತ್ತಿನಂಥ ಮಾಡದಿ ನಾನು ನೀನು ನಾವಿಬ್ಬರು ಜೋಡು. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು. ಬುದ್ಧಿಯ ನೀರ ತರುವೆನು ನಾನು, ಬಂಡೆಯ ನೀ ಹೂಡು. ಬುದ್ಧಿಯ ನೀರ ತರುವೆನು ನಾನು, ಬಂಡೆಯ ನೀ ಹೂಡು. ಮುತ್ತಿನಂಥ ಮಾಡದಿ ನಾನು ನೀನು ನಾವಿಬ್ಬರು ಜೋಡು. ಮುತ್ತಿನಂಥ ಮಾಡದಿ ನಾನು ನೀನು ನಾವಿಬ್ಬರು ಜೋಡು. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು. ಬಿತ್ತಿ ಬೆಳೆದವ ಒಕ್ಕಲಿಗ ಅವನೇ ಅನ್ನ ಕೊಡುವ ಮಗ. ಬಿತ್ತಿ ಬೆಳೆದವ ಒಕ್ಕಲಿಗ ಅವನೇ ಅನ್ನ ಕೊಡುವ ಮಗ. ಅದರಂತೆ ಕಳೆದವು ಎಷ್ಟೋ ಯುಗ, ಅವನಿಂದ ಬದುಕಿತು ಎಲ್ಲ ಜಗ. ಅವನಿಂದ ಬದುಕಿತು ಎಲ್ಲ ಜಗ. ಅದರಂತೆ ಕಳೆದವು ಎಷ್ಟೋ ಯುಗ, ಅದರಂತೆ ಕಳೆದವು ಎಷ್ಟೋ ಯುಗ, ಅದರಂತೆ ಕಳೆದವು ಎಷ್ಟೋ ಯುಗ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು. ಮಳೆ ಬೆಳೆ ಬೆಳೆ ಮಳೆ, ಮಳೆ ಬೆಳೆ ಬೆಳೆ ಮಳೆ, ಮಳೆ ಬೆಳೆ ಬೆಳೆ ಮಳೆ, ಮಳೆ ಬೆಳೆ ಬೆಳೆ ಮಳೆ, ಬೆಳೆ ಮಳೆ ಮಳೆ ಬೆಳೆ, ಮಳೆ ಬೆಳೆ ಸರಿಯಾಗಿದ್ದರೆ ಸಾಕು, ಸ್ವರ್ಗವೇ ಎರಡೇನು. ಮಳೆ ಬೆಳೆ ಸರಿಯಾಗಿದ್ದರೆ ಸಾಕು, ಸ್ವರ್ಗವೇ ಎರಡೇನು. ನಾವು ನೀವು ಕೂಡಿ ಜೀವನ ಧ್ಯಾನವ ಮಾಡೋಣ. ನಾವು ನೀವು ಕೂಡಿ ಜೀವನ ಧ್ಯಾನವ ಮಾಡೋಣ. ಭಕ್ತಿಲಿ ಕಾಯಕ ಮಾಡೋಣ, ಶಕ್ತಿಯ ಕೊಡೆಂದು ಕೇಳೋಣ. ಅನುದಿನ ಭೂಮಿಗೆ ಬೆವರನ್ನು ಸುರಿಸಿ ಭಾಗ್ಯವ ಪಡೆಯೋಣ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ನೋಡು. ಬಸವನ ಹೊಡ ಕಂಡು ಹೊಲಕ್ಕೆ ಹೋಗುತ್ತೀನಿ, ಬುದ್ಧಿಯ ನೀ ಮಾಡು. ಓ ಬುದ್ಧಿಯ ನೀ ಮಾಡು.
ಬಹಳ ಸೊಗಸಾಗಿ ಹಾಡಿದ್ರಿ. ನಮ್ಮನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿದ್ರಿ, ಮತ್ತು ಆ ಸಂಭಾಷಣೆಯನ್ನು ಭಾಳ ಚೆನ್ನಾಗಿ ಅರ್ಥೈಸಿದ್ರಿ ಹಾಡಿನ ಮೂಲಕ. ಧನ್ಯವಾದಗಳು. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಲ್ವಾ? ಅದರಿಂದ ಆ ರೈತ ತನ್ನ ಕೆಲಸವನ್ನು ಮಾಡದೇ ಇದ್ದರೆ ಬಹುಶಃ ಅನ್ನದ ಮಾರ್ಗಕ್ಕೆ ಕೊರತೆ ಅನ್ನೋದು ಸತ್ಯ. ಮಳೆ ಬೆಳೆ ಚೆನ್ನಾಗಾದರೆ ನಾನು ಹೆಂಗೆ ಸಮೃದ್ಧಿಯಾಗಿರ್ತೀನಿ ಅನ್ನೋ ಒಂದು ಪದ. ಸರ್, ಜನಪದ ಅನ್ನೋದು ಬಾಯಿಯಿಂದ ಬಾಯಿಗೆ ಬರುವಂಥ ಸಾಹಿತ್ಯ. ರಾಮೇಶ್ವರಪ್ಪರೇ, ನಾನು ನಿಮ್ಮನ್ನು ಭಾಳಷ್ಟು ನಿಮ್ಮ ಹಾಡುಗಳನ್ನ ಕೇಳಿರ್ತೀವಿ, ನೀವು ಹಾಡಿರ್ತೀರಿ, ನೀವು ಎಷ್ಟೋ ಕಡೆ ಒಂದೇ ಕಡೆ ವೇದಿಕೆಗಳನ್ನು ಹಂಚ್ಕೊಂಡಿರ್ತೀವಿ. ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಜನಪದ ಅನ್ನೋದು ಬಾಯಿಯಿಂದ ಬಾಯಿಗೆ ಬರುವಂಥ ಸಾಹಿತ್ಯ. ಅದರ ಜೊತೆಗೆ ಹಾಡುಗಳನ್ನ ಕಟ್ಟಿರ್ತಾರೆ ಜನಪದ ಶೈಲಿನಲ್ಲಿ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕನ್ನಡ ಜನಪದದಲ್ಲಿ ಒಂದು ಮಾತಿದೆ, ಪದವವೇ ನಮ್ಮ ಎದೆಯೊಳಗೆ ಅಂತ. ಪದವವೇ ನಮ್ಮ ಎದೆಯೊಳಗೆ. ಈ ಅಕ್ಷರ ಸಂಸ್ಕೃತಿ ಬರುವವರೆಗೆ ಕಂಪ್ಯೂಟರ್ ಇವೆಲ್ಲ ಇತ್ತೀಚಿನ ನವಯುಗದ ಅನ್ವೇಷಣೆಗಳು, ಅಲ್ಲಿವರೆಗೆ ಜಗತ್ತನ್ನು ಸಾಗಿಸಿಕೊಂಡು ಬಂದಂಥವರು ಮೌಖಿಕ ಪರಂಪರೆಯಲ್ಲಿ ನಮ್ಮ ಜನಪದರು. ಹೌದು, ಪ್ರತಿಯೊಬ್ಬರು ಅದರ ಜನಪದರು ಅಂದರೆ ಎಲ್ಲರೂ ಸೇರಿ ಬಾಯಿಂದ ಬಾಯಿಗೆ ಸಾಹಿತ್ಯ ಹರಿದು ಬರ್ತಾ ಇತ್ತು. ಅಲ್ಲಿ ಯಾರಿಗೂ ಅದನ್ನು ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಹಾಗೆ ಹೇಳ್ತಾ ಇದ್ರು. ಎದೆಯಿಂದ ಎದೆಗೆ ಅಕ್ಷರನ ಕಲ್ತಾದ್ಮೇಲೆ ಹಾಗಾದ್ರೆ ಜನಪದ ಏನು ಮಾಡಬೇಕು? ಅಕ್ಷರ ಕಲ್ತ ಮೇಲೆ ಜನಪದ ನಶಿಸಿ ಹೋಗುತ್ತೆ ಅಂತ ಹೇಳಿ ಅಲ್ಲ. ಈಗ ಬರೆದ್ಮೇಲೆ, ಈಗ ನನಗೆ ಬರೆಯಕ್ಕೆ ಬಂತು ಅಂತ ಇಟ್ಕೊಳ್ಳಿ, ಈಗ ಬರೆಯಕ್ಕೆ ಬಂತು ಅಂದಮೇಲೆ ಅದು ಜನಪದ ಆಗೋದೇ ಇಲ್ಲ. ಹಾಗಾದ್ರೆ ಆ ಪೀಳಿಗೆಗೆ ಅಷ್ಟೇ ಅಲ್ಲಿ ಮುಗಿಸ್ಬಿಡ್ಬೇಕಾ ಅಥವಾ ಜನಪದವನ್ನು ಮುಂದುವರಿಸ್ಬೇಕಾ? ಹೇಗೆ ಮಾಡಬೇಕು? ಇಲ್ಲ, ಅದು ತಪ್ಪು ಕಲ್ಪನೆ. ಈ ಜನಪದ ಎನ್ನುವಂಥದ್ದು ಈಗ ಅಕ್ಷರ ಸಂಸ್ಕೃತಿ ಬಂದ ಮೇಲೆ ಬರೆದಂಥವನು ತನ್ನ ಹಕ್ಕುಸ್ವಾಮ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅವನು ಕೃತಿಯ ಕರ್ತೃ ಆಗ್ತಾನೆ. ಜನಪದಕ್ಕೆ ಸಮುದಾಯವೇ ಸಮಷ್ಟಿಯೇ ಕರ್ತೃ. ಅಲ್ಲಿ ಯಾರು ಕೂಡ ನನ್ನ ಪದ ಇದು, ಈಗ ನಾವು ಹಾಡಿದಂಥ ಪದ ನಂದು ಅಂತ ಹೇಳಿ ಯಾರು ಕೂಡ. ಖಂಡಿತವಾಗ್ಲು ಈ ವಿಚಾರವಾಗಿ ಇನ್ನಷ್ಟು ಮುಂದೆ ಮಾತಾಡೋಣಂತೆ. ಮತ್ತೊಂದು ಗೀತೆಯ ನಂತರ ಈ ಚರ್ಚೆನ ಮುಂದುವರ್ಸೋಣ. ಯಾವ ಗೀತೆಯನ್ನ ಆಯ್ಕೆ ಮಾಡಿದ್ರಿ? ಈಗ ಮತ್ತೊಂದು ನಮ್ಮ ಗ್ರಾಮೀಣ ಪ್ರದೇಶದ ಕೌಟುಂಬಿಕ ಗೀತೆ. ಇದು ತಾವು ಹೇಳಿದ್ದಕ್ಕೆ ನಾನು ಈ ಗೀತೆಯನ್ನು ಈಗ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಆಧುನಿಕ ಬದುಕು ಆರಂಭ ಆದಮೇಲೆ ಬಹುಶಃ ಭಾರತ ದೇಶಕ್ಕೆ ಹೊಸ ಹೊಸ ವಿಷಯಗಳು ಪಾಶ್ಚಿಮಾತ್ಯರಿಂದ ಬಂದ ಮೇಲೆ, ಈ ಹೋಟೆಲ್, ಬಸ್ಸು, ರೈಲು ಈ ಥರದ್ದೆಲ್ಲ ಬಂದ ಮೇಲೆ ಆಗಲೂ ಕೂಡ ನಮ್ಮಲ್ಲಿ ಮೌಖಿಕ ಪರಂಪರೆ ಇದೆ, ಗಟ್ಟಿಯಾಗಿತ್ತು. ಆಗ ರಚನೆ ಮಾಡಿರ್ಬೋದಾದಂಥ ಒಂದು ಗೀತೆ. ಹೌದು. ಈ ಗಂಡ ಹೆಂಡರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ, ಸಂಸಾರದ ಬಾಳು ಅನ್ನುವಂಥದ್ದು ಗೋಳು ಅಂತ ಹೇಳಿ ಬರೆದಿರ್ತಾರೆ. ಅದನ್ನ ವಿಡಂಬನಾತ್ಮಕವಾಗಿ ಗಂಡ ಹೆಂಡರ ಮಧ್ಯೆ ನಡೆಯುವಂಥ ಒಂದು ಸಂಭಾಷಣೆ. ಬನ್ನಿ ಆ ಗೀತೆಯನ್ನ ಕೇಳೋಣಂತೆ. ಗೋಳಾಟೆಂಬುದು ಮರವಿನ ಬೀಜ, ಬಾಳಾಟೆಂಬುದು ಅರವಿನ ಬೀಜ. ಗೋಳಾಟೆಂಬುದು ಮರವಿನ ಬೀಜ, ಬಾಳಾಟೆಂಬುದು ಅರಿವಿನ ಬೀಜ. ಅರವಿನೊಳಗೆ ಮರವಿನ ಬೀಜ, ಅರವಿನೊಳಗೆ ಮೆರೆಯೋ ರಾಜ. ಗೋಳು ಗೋಳಣ್ಣ ಗೋಳು, ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು. ಗೋಳು ಗೋಳಣ್ಣ ಗೋಳು, ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು. ಅಕ್ಕಿನಾದ್ರೆ ರೂಪಾಯಿ ಸೇರು, ಅಕ್ಕಿನಾದ್ರೆ ರೂಪಾಯಿ ಸೇರು. ಸಕ್ಕರೆಯಾದ್ರೆ ಸಾವ ಸೇರು, ಅಕ್ಕಿನಾದ್ರೆ ರೂಪಾಯಿ ಸೇರು. ಸಕ್ಕರೆಯಾದ್ರೆ ಸಾವ ಸೇರು. ಸಿಕ್ಕಿಲ್ಲ ರಾಗಿ ರಾಗ,
ಮಲಗಿಕೊಂಡ್ರೆ ಹೆಂಡತಿ ಕಾಟ ಮಕ್ಕಳಿದ್ರೆ ಬಲು ಜಂಜಾಟ ಮಕ್ಕಳಿದ್ರೆ ಬಲು ಜಂಜಾಟ ಮಕ್ಕಳ ಸತ್ರೆ ಬಲು ಗೋಳಾಟ ಗೋಳು ಗೋಳಣ್ಣ ಗೋಳು ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು ಅಯ್ಯೋ ಗೋಳು ಗೋಳಣ್ಣ ಗೋಳು ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು ಸೊಗಸಾಗಿದ್ರೆ ಸುಳೇರ್ ಕಾಟ ಸೊಗಸಾಗಿದ್ರೆ ಸುಳೇರ್ ಕಾಟ ಒಳಗಾಗಿದ್ರೆ ಕೂರೆ ಕಾಟ ಸೊಗಸಾಗಿದ್ರೆ ಸುಳೇರ್ ಕಾಟ ಕೊಳಕಾಗಿದ್ರೆ ಕೂರೆ ಕಾಟ ಊರಾಗಿದ್ರೆ ಸಾದೋರ್ ಕಾಟ ಊರಾಗಿದ್ರೆ ಸಾದೋರ್ ಕಾಟ ಹೋದ್ರೆ ಬಾಳಿನ ಆಟ ಗೋಳು ಗೋಳಣ್ಣ ಗೋಳು ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು ಆಹ ಗೋಳು ಗೋಳಣ್ಣ ಗೋಳು ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು ಆಹ ಕೇಳು ಕೇಳಣ್ಣ ಕೇಳು ಸಂಸಾರದ ಬಾಳು ಗೋಳು ಗೋಳಣ್ಣ ಗೋಳು ಆಹ ಗೋಳು ಗೋಳಣ್ಣ ಗೋಳು ಸಂಸಾರದ ಬಾಳು ಕೇಳು ಕೇಳಣ್ಣ ಕೇಳು ಆಹ ಕೇಳು ಕೇಳಣ್ಣ ಕೇಳು ಸಂಸಾರದ ಬಾಳು ಗೋಳು ಗೋಳಣ್ಣ ಗೋಳು. ತುಂಬ ಚೆನ್ನಾಗಿ ಹಾಡಿದ್ರಿ, ಭಾಳ ಚೆನ್ನಾಗಿತ್ತು ಈ ಹಾಡು. ಯಾರು ಪುಣ್ಯಾತ್ಮ ಸಂಸಾರ ಸಾಕಾಗೇ ಬರ್ದಿರ್ಬೇಕೀಗ ಹಾಡನ್ನ ಅಲ್ವಾ? ಎಲ್ರಿಗೂ ಸಂಸಾರ ಒಂದೊಂದ್ಸರಿ ಸಾಕಾಗುತ್ತೆ. ಆಗುತ್ತೆ. ಈ ಒಂದ್ಸರಿ ಚಿತ್ರಗುಪ್ತನ ಹತ್ರ ಇಬ್ರು ಬಂದು ಇದು ಕ್ಯೂನಲ್ಲಿ ನಿಂತಿದ್ರಂತೆ, ಲೈನಲ್ಲಿ ಸಾಲಲ್ಲಿ ನಿಂತಿದ್ರಂತೆ. ಏನಕ್ಕೆ ಈ ಎಲ್ಲ ಲೆಕ್ಕಾಚಾರ ಬರೆಸ್ಬಿಟ್ಟು ಏನೇನಾಗಿದೆ ಎಲ್ಲ ಚುಪ್ತ ಆಗ್ಬೇಕಲ್ಲ ಚಿತ್ರಗುಪ್ತನ ಹತ್ರ. ಸನ್ಯಾಸಿನೂ ಬಂದಿದ್ದಂತೆ, ಸಂಸಾರಿನೆಲ್ಲ ಕ್ಯೂನಲ್ಲಿ ನಿಂತಿದ್ದಂತೆ. ಈ ಸನ್ಯಾಸಿ ಮುಂದೆ ಬಂದಂತೆ, ಸಂಸಾರಿ ಹಿಂದೆ ನಿಂತಿದ್ದಂತೆ. ಚಿತ್ರಗುಪ್ತ ಇದ್ದವನು ಕರೆದ್ಬಿಟ್ಟು, ಸನ್ಯಾಸಿ ಒಂದು ಸ್ವಲ್ಪ ನೀನು ಈ ಕಡೆಗೆ ಬರಪ್ಪ, ಫಸ್ಟ್ ಆ ಸಂಸಾರಿನ ಮುಂದಕ್ಕೆ ಬಿಡಪ್ಪ ಅಂತ. ಈ ಸನ್ಯಾಸಿ ಗಲಾಟೆ ಮಾಡೋಕ್ಕೆ ಶುರು ಮಾಡೋದಂತೆ. ಯಾಕಪ್ಪ, ನಾನು ಹಗಲು ರಾತ್ರಿ ದೇವ್ರೆ ದಿಂಡ್ರೆ ಅಂತ ಪೂಜೆ ಮಾಡ್ಕೊಂಡು ಪುನಸ್ಕಾರ ಮಾಡ್ಕೊಂಡು 24 ಗಂಟೆ ನೀನು ಜಪ ತಪ ಮಾಡ್ಕೊಂಡು ಒಂದು ತಪ್ಪು ಇಲ್ಲ, ನಂದೇನು ಅಷ್ಟೇನು ಲೆಕ್ಕಾಚಾರ ಇರೋಲ್ಲ, ಬೇಗ ಬೇಗ ಬರೆದು ಕಳಿಸ್ಬಿಡು ನನ್ನ, ಆಮೇಲೆ ಬೇಕಾದ್ರೆ ಅವ್ನು ನೋಡು ಅಂದ್ರು. ಚಿತ್ರಗುಪ್ತ ಅದಕ್ಕೆ ಹೇಳಂತೆ, ಅಯ್ಯೋ ನೀನು ಅಷ್ಟು ಮಾಡಿ ಇಷ್ಟಂತೀಯ, ಅವನು ಸಂಸಾರ ಎಂಬ ಭವಸಾಗರವನ್ನು ದಾಟ್ಕೊಂಡು ಇಲ್ಲಿಗೆ ಬಂದವನೇ, ಫಸ್ಟ್ ಅವನನ್ನು ಕಳಿಸ್ಬೇಕಪ್ಪ, ಆಮೇಲೆ ನೀನು ನೋಡ್ಕೊಳ್ಳೋಣ ಅಂತೇಳಿ. ಜೊತೆಗೆ ಆ ಭವಸಾಗರದ ಜೊತೆಗೆ ದೇವ್ರನ್ನೂ ಪೂಜೆ ಮಾಡೋನೆ, ಎಲ್ಲರನ್ನೂ ಬಿಟ್ಟಿಲ್ಲ. ಮತ್ತು ನೀನು ಹುಟ್ಟು ಬರೋಕ್ಕೆ ನೀನು ಅವ್ನು ಸಂಸಾರಿ ಆಗಿಲ್ಲ ಅಂದರೆ ನಿನ್ನಂಥವ್ರು ಹೆಂಗೆ ಹುಟ್ಟು ಬರ್ತಾ ಇದ್ರು, ಆದ್ದರಿಂದ ಸಂಸಾರಿನೇ ಗ್ರೇಟ್ ಅಂತ ಹೇಳಿದ್ರು, ಗ್ರೇಟ್ ಅಂತ ಹೇಳಿದ್ರಂತೆ ಅಲ್ವಾ? ಹೌದೌದು. ಅದರಿಂದ ಈ ಸಂಸಾರ ಅನ್ನೋದು ಗೋಳು, ಹಾಗಂದ್ಬಿಟ್ಟು ಸಂಸಾರ ಬಿಟ್ಟಿರೋಕ್ಕಾಗಲ್ಲ ಅಲ್ವಾ? ಬಹಳ ಚೆನ್ನಾಗಿದೆ ಹಾಡಿದು. ಸಂಸಾರ ಎಂಬುದು ಗೋಳಾಗಿದ್ರು ಕೂಡ ಅದೇ ಬಾಳು, ಅದೇ ಬಾಳು. ಅದಕ್ಕೆ ಅವ್ರು ಹೇಳಿದ್ದು, ಅದಕ್ಕೆ ಸಂಸಾರ, ಅಲ್ಲೇನೋ ಸಂಸಾರ ಇದೆ ಅಲ್ಲಿ ಅಲ್ವಾ? ಈ ಹಾಡಿನಲ್ಲಿ ಅವ್ರು ನೋಡಿ, ಗೋಳು ಎಂಬುದು ಮರವಿನ ಬೀಜ ಅಂತ ಹೇಳ್ತಾರೆ, ಬಾಳು ಎಂಬುದು ಅರಿವಿನ ಬೀಜ ಅಂತ. ಕರೆಕ್ಟ್, ಅಷ್ಟೇ. ಅದು ಮರ್ತು ಬಿಡ್ಬೇಕು, ಗೋಳು ಮರ್ತು ಬಿಟ್ಟು ಅರಿವಿನಲ್ಲಿ ಬದುಕಬೇಕು ಅಂತ ಹೇಳಿ ತಿಳಿದವ್ರು ಹೇಳೋಂಥ ಮಾತು. ಯಾವ ಹಾಡನ್ನು ಭಾಳ ಚೆನ್ನಾಗಿ ಹಾಡ್ತೀರಿ. ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ರು ಕೂಡ ಜನಪದದ ಇದಿದೆ ಅಲ್ಲ, ಆ ಜಾನರ್ ಇದೆ ನಿಮ್ಮಲ್ಲಿ, ಶ್ರುತಿಬದ್ಧವಾಗಿ. ದೇವರು ಎಲ್ಲ ತರದ ಹಾಡುಗಳನ್ನ ಹಾಡುವಂತ ಒಂದು ಅರಿವನ್ನು ಕೊಟ್ಟಿದ್ದಾನೆ. ಯಾವ ಹಾಡನ್ನು ಹಾಡ್ತೀರಿ? ಈಗ ಚಿತ್ರದುರ್ಗ ಭಾಗದ ಪ್ರಸಿದ್ಧವಾದಂಥ ಸ್ಥಳ ಚಂದ್ರವಳ್ಳಿ ಅಂತ ಹೇಳಿ, ಚಂದ್ರವಳ್ಳಿ ತೋಟ ಅಂತ ಒಂದು ಸಿನಿಮಾ ಕೂಡ ಬಂತು. ಚಿತ್ರದುರ್ಗ ಅಂದರೆ 7 ಸುತ್ತಿನ ಕೋಟೆ, ರಾಜವೀರ ಮದಕರಿ ನಾಯಕ ಮತ್ತು ಚಂದ್ರವಳ್ಳಿ ಮೌರ್ಯರ ಕಾಲದಿಂದ, ಅಶೋಕನ ಕಾಲದಿಂದ ಪ್ರಸಿದ್ಧವಾಗಿತ್ತು. ಯಾರೋ ಹಿಂಗೆ ಕುರಿದನ ಕಾಯ್ಕೊಂಡು ಹೋದಂಥವರು ಅಲ್ಲಿ ಪ್ರೇಮ ಪ್ರೀತಿ ನೋಡಿ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೊಳ್ಯಾರೆ, ಕೂಗಿದ್ರೇಕೆ ಮಾತನಾಡಲ್ಲೇ, ಜನಪದ ಪ್ರೇಮ ಗೀತೆಯನ್ನ ಕೇಳೋಣ ಬನ್ನಿ. ಆ ಗೀತೆಯನ್ನ ಡಿ ಕೇಳೋಣ. ಆಹ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ, ಆಹ ಚಂದ್ರವಳ್ಳಿ ತೋಟದಲ್ಲಿ
ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಆಹಕಾರೆಂಬ ಕತ್ತಲಲ್ಲಿ ಹೌದೇನಮ್ಮೆ ಭೋರೆಂಬ ಮಳೆ ಸುರಿದು ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಆಮೇಲೆ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಆಹ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ ಆಹ ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಆಹ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ ಆಹ ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಆಹಕಾರೆಂಬ ಕತ್ತಲಲ್ಲಿ ಭೋರೆಂಬ ಮಳೆ ಸುರಿದು ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಓಹೋ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ ಆಹ ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಎತ್ತಿಗಂತ ಆಹ ಎಮ್ಮೆಗಂತ ಆಹ ಎತ್ತಿಗಂತ ಓಹೋ ಎಮ್ಮೆಗಂತ ಆಹ ಎತ್ತಿಗಂತ ನಾನು ಬತ್ತೀನಿ ಎಮ್ಮೆಗಂತ ನೀನು ಬಾರಿ ಕುಂತು ನಿಂತು ಮಾತನಾಡೋಣ ಸುಮ್ಮನಾಗಾತಿ ಕುಂತು ನಿಂತು ಮಾತನಾಡೋಣ ಸುಮ್ಮನಾಗಾತಿ ಕುಂತು ನಿಂತು ಮಾತನಾಡೋಣ ಆಹ ನಾನು ನೀನು ಓಹೋ ನೀನು ನಾನು ಬಲೆ ಬಲೆ ಆಹ ನಾನು ನೀನು ಓಹೋ ನೀನು ನಾನು ಆಹ ನಾನು ನೀನು ಕೂಡಲಾಗಿ ಮದ್ದು ಸಂತೆ ಸೇರಲಾಗಿ ತಾಯಿ ತಂದೆ ಗೋಳುಗೋಳಲು ಸುಮ್ಮನಗರ ತಾಯಿ ತಂದೆ ಗೋಳುಗೋಳಲು ಸುಮ್ಮನಗರ ತಾಯಿ ತಂದೆ ಗೋಳುಗೋಳಲು ಓಹೋ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ ಆಹ ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಆಹಕಾರೆಂಬ ಕತ್ತಲಲ್ಲಿ ಭೋರೆಂಬ ಮಳೆ ಸುರಿದು ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಊರಿಗಂತ ಆಹ ನೀರಿಗಂತ ಆಹ ಊರಿಗಂತ ಓಹೋ ನೀರಿಗಂತ ಆಹ ಊರಿಗಂತ ನಾನು ಬತ್ತೀನಿ ನೀರಿಗಂತ ನೀನು ಬಾರಿ ದೂರ ನಿಂತು ಮಾತನಾಡೋಣ ಸುಮ್ಮನಾಗಾತಿ ಯಾವುದೇಳೆ ನಿನ್ನ ತವರೂರು ಸುಮ್ಮನಾಗಾತಿ ಯಾವುದೇಳೆ ನಿನ್ನ ತವರೂರು ಆಹ ಅತ್ತ ನೋಡು ಓಹೋ ಇತ್ತ ನೋಡು ಬಲೆ ಬಲೆ ಆಹ ಅತ್ತ ನೋಡು ಇತ್ತ ನೋಡು ಚಿತ್ರ ದುರ್ಗ ನೋಡು ಅದೇ ಕಾಣು ನನ್ನ ತವರೂರು ಸುಮ್ಮನಗರ ಅದೇ ಕಾಣು ನನ್ನ ತವರೂರು ಸುಮ್ಮನಗರ ಅದೇ ಕಾಣು ನನ್ನ ತವರೂರು ಆಹ ಚಂದ್ರವಳ್ಳಿ ಓಹೋ ಚಂದ್ರವಳ್ಳಿ ಆಹ ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ ಆಹಕಾರೆಂಬ ಕತ್ತಲಲ್ಲಿ ಭೋರೆಂಬ ಮಳೆ ಸುರಿದು ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಗರ ಜಾರಿ ಬಿದ್ರೆ ದಾರಿ ಕಾಣಲ್ವೋ ಸುಮ್ಮನಾಗಾತಿ ಕುಂತು ನಿಂತು ಮಾತನಾಡೋಣ ಸುಮ್ಮನಗರ ತಾಯಿ ತಂದೆ ಗೋಳುಗೋಳಲ್ಲೋ ಸುಮ್ಮನಾಗಾತಿ
ಯಾವುದೇಳೆ ನಿನ್ನ ತವರು ಸುಮ್ಮನಗರ ಅದೇ ಕಾಣೋ ನನ್ನ ತವರು ಅಪ್ಪಟ ಜನಪದದ ಪ್ರೇಮಗೀತೆ ಇದು ಅಲ್ಲ? ಸೊಗಸಾಗಿ ಹಾಡಿದ್ರಿ. ನೋಡ್ತಾ ಇರಿ, ಮತ್ತಷ್ಟು ಜನಪದ ಗೀತೆಗಳೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ನಮಸ್ಕಾರ.